ಇವಾಗ ನಾವು ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸಿಂಪಲ್ ಐಡಿಯಾ ಇದೆ. ಏನಂತ ಹೇಳಿದ್ರೆ, ನೆರಳು ಕಂಡ್ರು, ಕಾಸ್ಟಿಂಗ್ ಅ ಶ್ಯಾಡೋ, ಒಂದು ಲೈನ್ ತಗೊಳ್ಳಿ, ಮತ್ತೊಂದು ನಮ್ಮ ಹತ್ರ ರೆಫರೆನ್ಸ್ ಲೈನ್ ಇರುತ್ತೆ, ಆಯಿತಾ? ಸೊ ಇವಾಗ ನಾವೊಂದು ಟಾರ್ಚ್ ತೊಗೊಂಡು ಅದ್ರ ಮೇಲೆ ಬಿಡ್ತು ಅಂತ ಹೇಳಿದ್ರೆ, ಆನ್ ಮಾಡ್ತು ಅಂತ ಹೇಳಿದ್ರೆ, ಇಫ್ ಯು ಸ್ವಿಚ್ ಇಟ್ ಆನ್, ಏನು ಬೀಳುತ್ತೆ? ನೆರಳು ಬೀಳುತ್ತೆ ಅಲ್ವಾ? ಸೊ ಈ ನೆರಳು ಎಷ್ಟು ಉದ್ದ ಇದೆಯೋ ದಟ್ ಈಸ್ ಯೋರ್ ಶ್ಯಾಡೋ. ನೆರಳಂದ್ರೆ ಶ್ಯಾಡೋನೇ, ಕಾಸ್ಟಿಂಗ್ ಆಫ್ ದ ಶ್ಯಾಡೋ ಅಂತ ಹೇಳ್ಬೋದು. ಆ್ಯಂಡ್ ದ್ಯಾಟ್ ಈಸ್ ಸಮಥಿಂಗ್ ಬಟ್ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಆನ್ ಟು ಅ ಲೈನ್. ಬರೀ ಆಕ್ಸಸ್ ಮೇಲೆ ಅಂತಲ್ಲ, ಇಟ್ ಕ್ಯಾನ್ ಬಿ ಇನ್ ಎನಿ ಸ್ಪೆಸಿಫಿಕ್ ಡೈರೆಕ್ಷನ್. ಅದು ಹೋಗ್ತಾ ಹೋಗ್ತಾ ಉಪಯೋಗ ಬರ್ತೀವಲ್ಲ ಐಡಿಯಾ. ಸೊ ಇಟ್ ಇನ್ವಾಲ್ವ್ಸ್ ಫೈಂಡಿಂಗ್ ದ ಕಾಂಪೋನೆಂಟ್ ಆಫ್ ಅ ವೆಕ್ಟರ್ ದಟ್ ಲೈಸ್ ಅಲಾಂಗ್ ಅ ಸ್ಪೆಸಿಫಿಕ್ ಡೈರೆಕ್ಷನ್ ಆರ್ ಆಕ್ಸಸ್. ಇದು ಎಲ್ಲೆಲ್ಲ ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ, ಇದು ಮೊದಲನೇದಾಗಿ ಒಂದು ಉದಾಹರಣೆ ನೋಡಿದ್ರೆ ನೋಡಿ, ಇಲ್ಲೂ ಕೂಡ ಅದನ್ನು ಉಪಯೋಗಿಸ್ಬೋದು. wherein we have two weights being balanced by a single weight which is of lesser weight. ಇದು ಈ ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಉಪಯೋಗಿಸಬೇಕಾಗುತ್ತೆ. It's essential for analyzing vector quantities and solving problems in mathematics and various scientific and engineering discipline. ಸರಿನಾ? How to do this? With the help of trigonometry. Trigonometry ಉಪಯೋಗಿಸ್ಕೊಂಡು ಮಾಡ್ಕೊಬೇಕು. ಸಿಂಪಲ್ ಐಡಿಯಾ ಇದು, ಏನಿಲ್ಲ. ನೆರಳಿದೆಯಲ್ಲ, ನೆರಳು ಹೇಗೆ ಬೀಳುತ್ತೆ, ಅದನ್ನು ಹೆಂಗೆ ಕಂಡುಹಿಡಿಬೋದು ನಾವು ಅಂತ ಹೇಳಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ದಟ್ ಇಸ್ ಯುವರ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ಸ್. ಅಫ್ಕೋರ್ಸ್ ಅದು ಎಷ್ಟು ಉದ್ದ ಇದೆ ಮತ್ತು ಆ್ಯಂಗಲ್ ಏನು ಅಂತ ಹೇಳಿ ಗೊತ್ತಿರಬೇಕು. ಅವೆರಡು ಗೊತ್ತಿತ್ತು ಅಂತ ಹೇಳಿದ್ರೆ, ಸೇ ವಿ ವಾಂಟ್ ಪ್ರೊಜೆಕ್ಟ್ ಅಲಾಂಗ್ ಎಕ್ಸ್ ಆ್ಯಂಡ್ ವೈ ಆಕ್ಸಸ್ ಈ ಥರ ಇದ್ದಾಗ, ಸೊ ನಿಮ್ಮ ಟಾರ್ಚ್ ತಗೊಳ್ಳಿ, ಆನ್ ಮಾಡಿ, ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಆನ್ ಮಾಡಿದಾಗ ನೆರಳಿರುತ್ತಲ್ಲ, ಆ ನೆರಳು ಎಷ್ಟು ಉದ್ದ ಇದೆ ಅಂತ ಹೇಳಿ ನೋಡುತ್ತು ಅಂತ ಹೇಳ್ತು ಅಂದರೆ ಅದೇ ನಿಮ್ಮ ಪ್ರೊಜೆಕ್ಷನ್. ಸೊ ಎ ವೈ ಅಂತ ಹೇಳಿದ್ರೆ ಕಾಂಪೊನೆಂಟ್ ಅಲಾಂಗ್ ದ ವೈ ಆಕ್ಸಿಸ್. ಅದು ಹೇಗೆ ಕಂಡುಹಿಡಿತೀರ? ಟ್ರಿಗ್ನೋಮೆಟ್ರಿಯಿಂದ ಆಪೋಸಿಟ್ ಸೈಡ್ ಇದೆ, ಇದು ಸೈನ್ ಥೀಟಾ ಉಪಯೋಗಿಸ್ಬೇಕಾಗುತ್ತೆ. ಇದು ಅಡ್ಜಸೆಂಟ್ ಸೈಡು ಅಲ್ವಾ, ಕಂಪೇರ್ ಟು ಥೀಟಾ, ದಿಸ್ ಇಸ್ ಅಡ್ಜಸೆಂಟ್ ಸೈಡ್, ಹಾಗಾಗಿ ಇದು ಕಾಸ್ ಥೀಟಾ ಬರುತ್ತೆ. ಸೊ ಎ ಎಕ್ಸ್, ದ ಕಾಂಪೊನೆಂಟ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ is a cos theta. The component along the y-axis is a sin theta. Of course, depends on where the theta is. This is nothing but projection of A onto the x-axis. Sorry, not gura. So this particular component along the x-axis is nothing but projection of A onto the x-axis. ಅಂತ ಹೇಳಿದ್ರೆ x-axis ಮೇಲೆ ಈ ವೆಕ್ಟರಿನ ನೆರಳು ಅಂತ ಹೇಳಿ ಲೆಕ್ಕ. ಅರ್ಥ ಆಯ್ತಾ? ಅಷ್ಟೇನೇನಿಲ್ಲ, ಇದರ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ನೆರಳೇನೆ, ಆಯಿತಾ? ಸೊ ಮತ್ತೆ ಟ್ರಿಗ್ನೋಮೆಟ್ರಿ ಗೊತ್ತಿರ್ಬೇಕು ಚೆನ್ನಾಗೆ. ಗೊತ್ತಿತ್ತು ಅಂತ ಹೇಳಿದ್ರೆ ಯು ವಿಲ್ ಬಿ ಏಬಲ್ ಟು ಡೂ ದ ಕಾನ್ಸೆಪ್ಟ್ ಆ್ಯಂಡ್ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ಸ್. ಆಯಿತಾ ಹುಡುಗರ? ಪಾಸ್ ಮಾಡ್ಕೊಂಡು ನೋಡ್ಕೊಳ್ರ.